ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಭಗವದ್ಗೀತಾ ಅಧ್ಯಯನಕ್ಕೆ ಸ್ವಾಗತ. ಭಗವದ್ಗೀತೆಯ 18ನೇ ಅಧ್ಯಾಯವನ್ನು ಮೋಕ್ಷ ಸನ್ಯಾಸ ಯೋಗ ಎಂದು ಕರೆಯುತ್ತಾರೆ. ಭಗವದ್ಗೀತೆಯ 18ನೇ ಅಧ್ಯಾಯವು ಉಳಿದ ಎಲ್ಲ 17 ಅಧ್ಯಾಯಗಳ ಸಾರಾಂಶ. ಈ 18ನೇ ಅಧ್ಯಾಯದ ಮೊದಲ ಭಾಗದಲ್ಲಿ ಭಗವಂತನು ಮೊದಲ 6 ಅಧ್ಯಾಯಗಳ ಸಾರಾಂಶವನ್ನು ನೀಡುತ್ತಿದ್ದಾನೆ. ಅಂದರೆ ಈ ಅಧ್ಯಾಯದ ಮೊದಲ ಭಾಗವು ಕರ್ಮಯೋಗವನ್ನು ತಿಳಿಸುತ್ತದೆ. ಕರ್ಮಯೋಗವನ್ನು ಆಚರಿಸುವ ಮೂಲಕ ವ್ಯಕ್ತಿ ಹೇಗೆ ಬಂಧನದಿಂದ ಬಿಡುಗಡೆಯನ್ನು ಪಡೆಯಬಹುದು ಎಂಬುದನ್ನು ನಾವು ತಿಳಿಯುತ್ತಿದ್ದೇವೆ. ಸನ್ಯಾಸ ಮತ್ತು ತ್ಯಾಗ ಇವುಗಳ ನಡುವಿನ ವ್ಯತ್ಯಾಸದ ಕುರಿತಾಗಿ ಅರ್ಜುನನು ಕೇಳಿದಂತಹ ಪ್ರಶ್ನೆಗೆ ಭಗವಂತನು ಯಾವ ರೀತಿಯಾಗಿ ಉತ್ತರವನ್ನು ನೀಡುತ್ತಾನೆ ಎಂಬುದನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ದೇವೆ. ತನ್ನ ಮಾತನ್ನು ಮುಂದುವರಿಸುತ್ತಾ ಭಗವಾನ್ ಶ್ರೀಕೃಷ್ಣನು 3 ಗುಣಗಳಲ್ಲಿ ಯಾವ ರೀತಿಯಾಗಿ ವ್ಯಕ್ತಿಯು ತ್ಯಾಗವನ್ನು ಮಾಡಬಹುದು ಎಂಬುದನ್ನು ತಿಳಿಸಿಕೊಡುತ್ತಿದ್ದಾನೆ. ಮೋಹದಿಂದಾಗಿ ತನ್ನ ನಿಯಮಿತ ಕರ್ತವ್ಯಗಳನ್ನು ಬಿಟ್ಟರೆ ಅದನ್ನು ತಾಮಸ ಗುಣದಲ್ಲಿ ಮಾಡಿದ ತ್ಯಾಗ ಎಂದು ಕರೆಯುತ್ತಾರೆ. ಕ್ಲೇಶದಾಯಕ ಎಂಬ ಕಾರಣಕ್ಕಾಗಿ ಅಥವಾ ಆಲಸ್ಯದಿಂದಾಗಿ ಒಬ್ಬ ವ್ಯಕ್ತಿ ತನ್ನ ನಿಯಮಿತ ಕರ್ತವ್ಯಗಳನ್ನು ಬಿಟ್ಟು ಬಿಟ್ಟರೆ ಅದನ್ನು ರಾಜಸ ಗುಣದ ತ್ಯಾಗ ಎಂದು ಕರೆಯುತ್ತಾರೆ. ಸತ್ವಗುಣದಲ್ಲಿ ಮಾಡುವಂತಹ ತ್ಯಾಗ ಹೇಗಿರುತ್ತದೆ ಎಂಬುದನ್ನು ನಾವು ಈಗ ನೋಡೋಣ. ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸತ್ಯಾಗ ಸಾತ್ವಿಕೋ ಮತಃ. ಅನುವಾದ: ಹೇ ಅರ್ಜುನ, ಮನುಷ್ಯನು ವಿಹಿತ ಕರ್ತವ್ಯವನ್ನು ಅದನ್ನು ಮಾಡಲೇಬೇಕು ಎನ್ನುವ ಕಾರಣದಿಂದ ಮಾತ್ರವೇ ಮಾಡಿ ಎಲ್ಲ ಐಹಿಕ ಸಂಘವನ್ನು ಕರ್ಮಫಲಾಪೇಕ್ಷೆಯನ್ನು ತ್ಯಜಿಸಿದಾಗ ಅವನ ತ್ಯಾಗವು ಸಾತ್ವಿಕವೆಂದು ಹೇಳುತ್ತಾರೆ. ಸತ್ವಗುಣದಲ್ಲಿ ವ್ಯಕ್ತಿಯು ತನ್ನ ಕರ್ಮದ ಫಲದ ಮೋಹವಿಲ್ಲದೆ ಕೆಲಸವನ್ನು ಮಾಡುತ್ತಾನೆ. ಇದನ್ನೇ ಸಾತ್ವಿಕ ತ್ಯಾಗ ಎಂದು ಕರೆಯುತ್ತಾರೆ. ಕೃಷ್ಣನಿಗಾಗಿ ಫಲವನ್ನು ತ್ಯಾಗ ಮಾಡಿದಾಗ ಅವನು ಆಧ್ಯಾತ್ಮಿಕವಾಗಿ ಕರ್ಮ ಮಾಡುತ್ತಿದ್ದಾನೆ. ನ ದ್ವೇಷ್ಟಿ ಅಕುಶಲಂ ಕರ್ಮ ಕುಶಲೇ ನಾನುಷಜ್ಜತೆ ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಛಿನ್ನ ಸಂಶಯ. ಅನುವಾದ: ಸಾತ್ವಿಕ ಗುಣದಲ್ಲಿ ನೆಲೆಗೊಂಡವನು ಅಶುಭ ಕರ್ಮವನ್ನು ದ್ವೇಷಿಸುವುದೂ ಇಲ್ಲ, ಶುಭ ಕರ್ಮದಲ್ಲಿ ಮೋಹಗೊಳ್ಳುವುದೂ ಇಲ್ಲ. ಸಾತ್ವಿಕ ಗುಣದಲ್ಲಿ ನೆಲೆಗೊಂಡಿರುವ ಇಂತಹ ಬುದ್ಧಿವಂತ ತ್ಯಾಗಿಯು ಕರ್ಮದ ವಿಷಯವಾಗಿ ಸಂದೇಹಗಳನ್ನು ಹೊಂದಿರುವುದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿರುವಂತಹ ವ್ಯಕ್ತಿ ಯಾರನ್ನೇ ಆಗಲಿ ಅಥವಾ ತನ್ನ ದೇಹಕ್ಕೆ ತೊಂದರೆ ಕೊಡುವ ಏನನ್ನೇ ಆಗಲಿ ದ್ವೇಷಿಸುವುದಿಲ್ಲ. ತನ್ನ ಕರ್ತವ್ಯದ ಕ್ಲೇಶದಾಯಕ ಪರಿಣಾಮಗಳಿಗೆ ಹೆದರದೆ ಯೋಗ್ಯ ಸ್ಥಳದಲ್ಲಿ ಯೋಗ್ಯ ಕಾಲದಲ್ಲಿ ತನ್ನ ಕರ್ಮವನ್ನು ಮಾಡುತ್ತಾನೆ. ಆಧ್ಯಾತ್ಮದಲ್ಲಿ ನೆಲೆಸಿರುವ ಇಂತಹ ಮನುಷ್ಯನು ತನ್ನ ಕರ್ಮಗಳಲ್ಲಿ ಅತ್ಯಂತ ಕುಶಲಿ ಮತ್ತು ಸಂದೇಹಾತೀತ ಎಂದು ಅರ್ಥ ಮಾಡಿಕೊಳ್ಳಬೇಕು. ನ ಹಿ ದೇಹಭೃತ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯಶೇಷತಃ ಯಸ್ತು ಕರ್ಮಫಲ ತ್ಯಾಗಿ ಸಾತ್ಯಾಗೀತ್ಯಭಿಧೀಯತೆ. ಅನುವಾದ: ದೇಹಧಾರಿಯಾದವನಿಗೆ ಎಲ್ಲ ಕರ್ಮಗಳನ್ನು ತ್ಯಜಿಸುವುದು ಸಾಧ್ಯವೇ ಇಲ್ಲ, ನಿಜ. ಆದರೆ ಕರ್ಮಫಲವನ್ನು ತ್ಯಜಿಸುವವನನ್ನು ನಿಜವಾದ ತ್ಯಾಗಿ ಎಂದು ಕರೆಯುತ್ತಾರೆ. ಒಬ್ಬ ವ್ಯಕ್ತಿ ಯಾವುದೇ ಕೆಲಸವನ್ನು ಮಾಡದೆ ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ ಎಂಬುದನ್ನು ನಾವು 3ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಶ್ರೀಕೃಷ್ಣನಿಗಾಗಿ ಕರ್ಮ ಮಾಡಿ ಕರ್ಮಫಲವನ್ನು ಅನುಭವಿಸದೆ ಎಲ್ಲವನ್ನೂ ಆತನಿಗೇ ಸಮರ್ಪಿಸುವವನು ನಿಜವಾದ ತ್ಯಾಗಿ ಎನಿಸಿಕೊಳ್ಳುತ್ತಾನೆ. ಒಬ್ಬ ವ್ಯಕ್ತಿಯು ತನ್ನ ಕರ್ಮಫಲವನ್ನು ತ್ಯಾಗ ಮಾಡದೇ ಇದ್ದರೆ ಅದರ ಫಲ ಏನಾಗುತ್ತದೆ ಎಂಬುದನ್ನು ಭಗವಂತನು ಇಲ್ಲಿ ನಮಗೆ ವಿವರಿಸುತ್ತಿದ್ದಾನೆ. ಅನಿಷ್ಟಮಿಷ್ಟಂ ಮಿಶ್ರಂ ಚ ತ್ರಿವಿಧಂ ಕರ್ಮಣ ಫಲಂ ಭವತ್ಯತ್ಯಾಗೀನಾಂ ಪ್ರೇತ್ಯ ನತು ಸನ್ಯಾಸಿನಾಂ ಕ್ವಚಿತ್. ಅನುವಾದ: ತ್ಯಾಗ ಮಾಡದೇ ಇರುವವರಿಗೆ ಸಾವಿನ ಅನಂತರ 3 ಬಗೆಯ ಕರ್ಮಫಲಗಳು ಲಭಿಸುತ್ತವೆ: ಪ್ರಿಯವಾದದ್ದು, ಅಪ್ರಿಯವಾದದ್ದು ಮತ್ತು ಮಿಶ್ರವಾದದ್ದು. ಆದರೆ ಸನ್ಯಾಸಿಗಳಿಗೆ ಸುಖಪಡುವ ಅಥವಾ ದುಃಖಪಡುವ ಫಲ ಯಾವುದೂ ಇರುವುದಿಲ್ಲ. ತನ್ನ ಕರ್ಮಫಲಗಳನ್ನು ಭಗವಂತನಿಗಾಗಿ ತ್ಯಾಗ ಮಾಡದೇ ಇದ್ದರೆ ವ್ಯಕ್ತಿಯು 3 ರೀತಿಯಾದಂತಹ ಫಲಗಳನ್ನು ಅನುಭವಿಸಬೇಕಾಗುತ್ತದೆ. ಮೊದಲನೆಯದು ಇಷ್ಟಂ, ಅಂದರೆ ಆತನು ಸ್ವರ್ಗಲೋಕಕ್ಕೆ ಹೋಗಿ ಐಹಿಕ ಭೋಗಗಳನ್ನು ಅನುಭವಿಸಬಹುದು. ಎರಡನೆಯದು ಅನಿಷ್ಟಂ, ಅಂದರೆ ಆತನು ನರಕಲೋಕಕ್ಕೆ ಹೋಗಿ ಅಲ್ಲಿ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಮೂರನೆಯದ್ದು ಮಿಶ್ರಂ, ಅಂದರೆ ಆತನು ಮನುಷ್ಯ ಜನ್ಮವನ್ನು ತಳೆಯಬೇಕಾಗಬಹುದು. ಆದರೆ ಕರ್ಮಫಲವನ್ನು ತ್ಯಾಗ ಮಾಡಿದಂತಹ ಕರ್ಮಯೋಗಿಯು ಈ ಯಾವ ಫಲವನ್ನೂ ಅನುಭವಿಸಬೇಕಾಗಿಲ್ಲ ಅಥವಾ ಕಷ್ಟಪಡಬೇಕಾಗಿಲ್ಲ.
ಆತನು ಎಲ್ಲ ಬಂಧನಗಳಿಂದ ಮುಕ್ತನಾಗಿರುತ್ತಾನೆ. ಕರ್ಮ ಬಂಧನದಿಂದ ಬಿಡುಗಡೆಯನ್ನು ಕೊಡುವಂತಹ ಈ ಕರ್ಮಫಲ ತ್ಯಾಗವು ಯಾವ ರೀತಿಯಾಗಿ ಕೆಲಸ ಮಾಡುತ್ತದೆ ಎಂಬುದನ್ನು ಭಗವಂತನು ಮುಂದಿನ ಶ್ಲೋಕಗಳಲ್ಲಿ ವಿವರಿಸುತ್ತಿದ್ದಾನೆ. ಪ್ರತಿಯೊಂದು ಕರ್ಮಕ್ಕೂ ಅದರದ್ದೇ ಆದಂತಹ ಪ್ರತಿಕ್ರಿಯೆ ಇರುತ್ತದೆ. ಆದರೆ ಕರ್ಮಯೋಗಿಯು ಮಾಡುವಂತಹ ಕರ್ಮಕ್ಕೆ ಪ್ರತಿಕ್ರಿಯೆ ಇರುವುದಿಲ್ಲ. ಇದು ಹೇಗೆ ಸಾಧ್ಯ? ಕರ್ಮ ಫಲವನ್ನು ತ್ಯಾಗ ಮಾಡುವ ಮೂಲಕ ಯಾವ ರೀತಿಯಾಗಿ ವ್ಯಕ್ತಿಯು ಕರ್ಮಬಂಧನದಿಂದ ತನ್ನನ್ನು ತಾನು ಪಾರು ಮಾಡಿಕೊಳ್ಳುತ್ತಾನೆ? ಈ ಎಲ್ಲ ಪ್ರಶ್ನೆಗಳಿಗೆ ಭಗವಾನ್ ಶ್ರೀಕೃಷ್ಣನು ಮುಂದಿನ 5 ಶ್ಲೋಕಗಳಲ್ಲಿ ಉತ್ತರವನ್ನು ಕೊಡುತ್ತಿದ್ದಾನೆ. ಒಂದು ಕರ್ಮವು ನಡೆಯಬೇಕಾದರೆ ಅದಕ್ಕೆ 5 ಕಾರಣಗಳ ಅಗತ್ಯವಿದೆ. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧಮೇ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಅನುವಾದ: ಮಹಾಬಾಹುವಾದ ಅರ್ಜುನನೇ, ವೇದಾಂತಕ್ಕೆ ಅನುಗುಣವಾಗಿ ಎಲ್ಲ ಕರ್ಮಗಳ ಸಿದ್ಧಿಗೆ 5 ಕಾರಣಗಳಿವೆ. ಅವನ್ನು ನನ್ನಿಂದ ತಿಳಿದುಕೋ. ಅಧಿಷ್ಠಾನಂ ತಥಾ ಕರ್ತ ಕರಣಂ ಚ ಪೃಥಕ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟ ದೈವಂ ಚೈವಾತ್ರ ಪಂಚಮಂ. ಅನುವಾದ: ಕರ್ಮಸ್ಥಳ ಅಂದರೆ ಈ ನಮ್ಮ ದೇಹ, ಕರ್ತ ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಮತ್ತು ಕಟ್ಟಕಡೆಯದಾಗಿ ಪರಮಾತ್ಮ. ಈ 5 ಕ್ರಿಯೆಯ 5 ಅಂಶಗಳು. ಒಂದು ಕರ್ಮವು ನಡೆಯಬೇಕಾದರೆ ಮೊದಲನೆಯದಾಗಿ ಶರೀರದ ಅಗತ್ಯವಿದೆ. ಎರಡನೆಯದಾಗಿ ಆ ಶರೀರದಲ್ಲಿ ಜೀವಾತ್ಮನ ಉಪಸ್ಥಿತಿ ಇರಬೇಕು. ಮೂರನೆಯದಾಗಿ ಆತನು ಇಂದ್ರಿಯಗಳ ಮೂಲಕ ಕೆಲಸವನ್ನು ಮಾಡಬೇಕು. ನಾಲ್ಕನೆಯದಾಗಿ ಆತನ ಪ್ರಯತ್ನವು ಅಗತ್ಯವಿದೆ. ಐದನೆಯದು ಮತ್ತು ಬಹುಮುಖ್ಯವಾದ ಕಾರಣವೆಂದರೆ ಪರಮಾತ್ಮನಾಗಿ ನಮ್ಮ ಹೃದಯದಲ್ಲಿರುವಂತಹ ಭಗವಂತನು ಆ ಕರ್ಮವನ್ನು ಮಾಡಿಸಬೇಕು. ಈ ರೀತಿಯಾಗಿ ಶರೀರ, ಜೀವಾತ್ಮ, ಇಂದ್ರಿಯಗಳು, ಪ್ರಯತ್ನ ಮತ್ತು ಪರಮಾತ್ಮ, ಈ 5 ಅಂಶಗಳು ಕರ್ಮವು ಘಟಿಸಲು ಬಹುಮುಖ್ಯವಾದವು. ಪರಮಾತ್ಮನು ಮಿತ್ರನಾಗಿ ನಮ್ಮೆಲ್ಲರ ಹೃದಯದಲ್ಲಿ ಕುಳಿತಿದ್ದಾನೆ. ಪರಮಾತ್ಮನ ಆದೇಶಕ್ಕೆ ಅನುಗುಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು ಯಾವುದೇ ಕರ್ಮದಿಂದ ಬಂಧಿತನಾಗುವುದಿಲ್ಲ. ಶರೀರ ವಾಂಗ್ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಮನುಷ್ಯನು ದೇಹ, ಮನಸ್ಸು ಮತ್ತು ಮಾತುಗಳ ಮೂಲಕ ಮಾಡುವ ನ್ಯಾಯ ಅಥವಾ ಅನ್ಯಾಯ ಕರ್ಮಕ್ಕೆ ಈ 5 ಅಂಶಗಳೇ ಕಾರಣ. ಧರ್ಮಗ್ರಂಥಗಳು ವಿಧಿಸಿರುವ ಆದೇಶಗಳಿಗೆ ಅನುಗುಣವಾಗಿ ಮಾಡಿದ ಕರ್ಮಗಳು ನ್ಯಾಯವಾದ ಕರ್ಮಗಳು. ಧರ್ಮಗ್ರಂಥಗಳ ಆದೇಶಕ್ಕೆ ವಿರುದ್ಧವಾಗಿ ಮಾಡಿದಂತಹ ಕರ್ಮಗಳು ಅನ್ಯಾಯವಾದ ಕರ್ಮಗಳು. ನ್ಯಾಯವಾದ ಕರ್ಮವಾಗಲಿ ಅನ್ಯಾಯವಾದ ಕರ್ಮವಾಗಲಿ ಎಲ್ಲದಕ್ಕೂ ಈ 5 ಅಂಶಗಳು ಅಗತ್ಯ. ಯಾವ ವ್ಯಕ್ತಿಯು ಈ 5 ಅಂಶಗಳನ್ನು ಪರಿಗಣಿಸದೆ ಕರ್ಮವು ತನ್ನೊಬ್ಬನಿಂದಲೇ ನಡೆಯುತ್ತಿದೆ ಎಂದು ತಿಳಿದುಕೊಳ್ಳುತ್ತಾನೋ ಆತನಿಗೆ ವಾಸ್ತವ ಸ್ಥಿತಿಯ ಅರಿವಿಲ್ಲ. ಅಂತಹವರನ್ನು ಇಲ್ಲಿ ಭಗವಂತನು ದುರ್ಮತಿ ಅಥವಾ ಮೂರ್ಖ ಎಂದು ಕರೆಯುತ್ತಿದ್ದಾನೆ. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯಕೃತ ಬುದ್ಧಿತ್ವಾನ್ ನ ಸಾ ಪಶ್ಯತಿ ದುರ್ಮತಿಃ. ಅನುವಾದ: ಆದುದರಿಂದ ಈ 5 ಅಂಶಗಳನ್ನು ಪರಿಗಣಿಸದೆ ತಾನೊಬ್ಬನೇ ಕರ್ತ ಎಂದು ಯೋಚಿಸುವವನು ನಿಶ್ಚಯವಾಗಿಯೂ ಬಹುಬುದ್ಧಿವಂತನಲ್ಲ. ಅವನು ವಸ್ತುಸ್ಥಿತಿಯನ್ನು ಕಾಣಲಾರ. ಪರಮಾತ್ಮನು ಮಿತ್ರನಾಗಿ ನಮ್ಮೆಲ್ಲರ ಹೃದಯದಲ್ಲಿ ಕುಳಿತು ಕರ್ಮಗಳನ್ನು ನಿರ್ವಹಿಸುತ್ತಿದ್ದಾನೆ ಎನ್ನುವುದನ್ನು ಮೂರ್ಖನು ಅರ್ಥ ಮಾಡಿಕೊಳ್ಳಲಾರ. ಶರೀರ, ಜೀವಾತ್ಮ, ಇಂದ್ರಿಯಗಳು, ಪ್ರಯತ್ನ ಇವೆಲ್ಲವೂ ಐಹಿಕ ಕಾರಣಗಳು. ಆದರೆ ಕರ್ಮವು ನಡೆಯಬೇಕಾದರೆ ಅಂತಿಮ ಕಾರಣ ಪರಮಾತ್ಮ. ಮನುಷ್ಯನು 4 ಐಹಿಕ ಕಾರಣಗಳನ್ನು ಮಾತ್ರವಲ್ಲದೆ ಕಾರ್ಯಸಾಧಕ ಕಾರಣವನ್ನು ಅರ್ಥ ಮಾಡಿಕೊಳ್ಳಬೇಕು. ಪರಮೋನ್ನತನನ್ನು ಕಾಣಲಾರದವನು ತಾನೇ ಕರ್ತ ಎಂದು ಭಾವಿಸುತ್ತಾನೆ. ಇದೇ ಆತನ ಬಂಧನಕ್ಕೆ ಕಾರಣ. ಅರ್ಜುನನು ಈ ಕರ್ತೃತ್ವ ಭಾವವಿಲ್ಲದೆ ಯುದ್ಧ ಮಾಡಬೇಕೆಂದು ಭಗವಂತನು ಇಲ್ಲಿ ತಿಳಿಸುತ್ತಿದ್ದಾನೆ. ಯಸ್ಯ ನಾಹಂಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸಾ ಇಮಾನ್ ಲೋಕ ನ ಹಂತಿ ನ ನಿಬಧ್ಯತೆ. ಅನುವಾದ: ಅಹಂಕಾರದಿಂದ ಪ್ರೇರಿತನಾಗದವನು, ಬುದ್ಧಿಯು ಲಿಪ್ತನಾಗದೇ ಇರುವವನು ಈ ಜಗತ್ತಿನಲ್ಲಿ ಮನುಷ್ಯರನ್ನು ಕೊಂದರೂ ಅವನು ಕೊಂದಂತೆ ಅಲ್ಲ. ಅವನ ಕಾರ್ಯಗಳು ಅವನನ್ನು ಬಂಧಿಸುವುದಿಲ್ಲ. ಯುದ್ಧ ಮಾಡಬಾರದು ಎಂಬಂತಹ ಭಾವನೆಯು ಅಹಂಕಾರದಿಂದ ಬಂದದ್ದು ಎಂದು ಭಗವಂತನು ಇಲ್ಲಿ ಅರ್ಜುನನಿಗೆ ಸ್ಪಷ್ಟಪಡಿಸುತ್ತಿದ್ದಾನೆ. ಅರ್ಜುನನು ತಾನೇ ಎಲ್ಲ ಕರ್ಮಗಳ ಕರ್ತ ಎಂದು ಯೋಚಿಸಿದ. ಆತನು ಪರಮಾತ್ಮನನ್ನು ಗಮನಿಸಲಿಲ್ಲ.
ಪರಮಪ್ರಭುವು ಪರಮ ಅನುಮತಿಯನ್ನು ಕೊಡುವವನು ಎಂದು ಯಾರು ತಿಳಿದುಕೊಳ್ಳುತ್ತಾರೋ ಆತನು ಏನನ್ನೇ ಮಾಡಿದರೂ ಅದು ಪರಿಪೂರ್ಣವಾಗಿರುತ್ತದೆ. ಒಬ್ಬ ಸೈನಿಕನು ದೇಶಕ್ಕಾಗಿ ಹೋರಾಡಿ ಶತ್ರುಗಳನ್ನು ನಾಶ ಮಾಡಿದರೆ ಆತನಿಗೆ ಶಿಕ್ಷೆ ಇಲ್ಲ. ಆತನು ಗೆದ್ದು ಬಂದರೆ ಅವನನ್ನು ಸನ್ಮಾನಿಸಲಾಗುವುದು. ವೈಯಕ್ತಿಕ ಕಾರಣಕ್ಕಾಗಿ ಆತನು ಕೊಲೆಯನ್ನು ಮಾಡಿದರೆ ಅವನಿಗೆ ದಂಡನೆಯನ್ನು ವಿಧಿಸಲಾಗುತ್ತದೆ. ಹಾಗೆಯೇ ಭಗವಂತನಿಗಾಗಿ ಕರ್ಮ ಮಾಡುವವರಿಗೆ ಕರ್ಮದ ಫಲದ ಬಂಧನವಿಲ್ಲ. ನಾವು ಮಾಡುವಂತಹ ಪ್ರತಿಯೊಂದು ಕರ್ಮವನ್ನು 3 ಗುಣಗಳು ಯಾವ ರೀತಿಯಾಗಿ ನಿಯಂತ್ರಿಸುತ್ತವೆ ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.